ಸಿದ್ದಾಪುರ ಸಮೀಪದ ಮಾಲ್ದಾರೆಯಲ್ಲಿ ರೈತ ಉತ್ಪಾದಕರ ಸಂಘಟನೆಯನ್ನು ಉದ್ಘಾಟನೆ ಮಾಡಲಾಯಿತು. ಕೆಆರ್ಪೇಟೆಯಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಸಮ್ಮುಖದಲ್ಲಿ ಶಿಕ್ಷಕರಿಗೆ ಕೃತಜ್ಞತಾ ಸಮರ್ಪಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕೊಡಗು ಜಿಲ್ಲೆಯ ಸಿದ್ದಾಪುರ ಸಮೀಪದ ಮಾಲ್ದಾರೆಯಲ್ಲಿ ರೈತ ಉತ್ಪಾದಕ ಸಂಘಟನೆ ಉದ್ಘಾಟನೆ ನಡೆಯಿತು. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅನುದಾನದ ಸಹಯೋಗದಲ್ಲಿ ಒಡಿಪಿ ಸಂಸ್ಥೆಯ ವತಿಯಿಂದ ಮಾಲ್ದಾರೆಯಲ್ಲಿ ರೈತ ಉತ್ಪಾದಕ ಸಂಘಟನೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಸ್ಥಳೀಯ ಮುತ್ತಪ್ಪ ದೇವಸ್ಥಾನ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೊಡಗು ನಾಬಾರ್ಡ್ ಸಂಸ್ಥೆಯ ಡಿಡಿಎಂ ರಮೇಶ್ ಬಾಬು, ಕೃಷಿ ಕ್ಷೇತ್ರದಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳು ಮಾದರಿಯಾಗಿ ಬೆಳೆಯಬೇಕಿದ್ದು, ಬಾಳೆಗುಂಡಿ ಹಾಡಿಯಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದರು. ನಾಬಾರ್ಡ್ ಹಾಗೂ ಒಡಿಪಿ ಸಂಸ್ಥೆ 3 ವರ್ಷಗಳ ಕಾಲ ರೈತರಿಗೆ ಅಗತ್ಯ ಸಹಕಾರ ಮತ್ತು ಮಾರ್ಗದರ್ಶನ ನೀಡಲಿದ್ದು, ಬಳಿಕ ರೈತರು ಸ್ವತಂತ್ರವಾಗಿ ಸಂಸ್ಥೆಯನ್ನು ಮುನ್ನಡೆಸುವಂತೆ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಒಡಿಪಿ ಸಂಸ್ಥೆಯ ನಿರ್ದೇಶಕ ಟೆನ್ನಿ ಕುರಿಯನ್ ಮಾತನಾಡಿದರು. 2026ನೇ ಸಾಲಿನಲ್ಲಿ ಮಾಲ್ದಾರೆ ಎಫ್ಪಿಒ ಕ್ಲಸ್ಟರ್ಗೆ ನಾಬಾರ್ಡ್ ಯೋಜನೆಗೆ ಮಂಜೂರಾಗಿದ್ದು, ಟಿಡಿಎಫ್ ಯೋಜನೆಯಡಿ ಬಾಳೆಗುಂಡಿ ಹಾಗೂ ಪಾಲೂರು ಗ್ರಾಮಗಳನ್ನು ಕ್ಲಸ್ಟರ್ ವ್ಯಾಪ್ತಿಗೆ ಸೇರಿಕೊಂಡು ಎಫ್ಪಿಒ ಚಟುವಟಿಕೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಎಫ್ಪಿಒ ಪ್ರೋಗ್ರಾಂ ಕೋಆರ್ಡಿನೇಟರ್ ಜಯರಾಮು, ಡಾಕ್ಯುಮೆಂಟೇಷನ್ ಮತ್ತು ಫಂಡ್ ರೇಸಿಂಗ್ ಅಧಿಕಾರಿ ಲೀಮಾ ಜೋಸೆಫ್, ಪ್ರಾಜೆಕ್ಟ್ ಫೀಲ್ಡ್ ಅಸೋಸಿಯೇಟ್ ಸಿದ್ದರಾಜು, ಝೋನಲ್ ಕೋಆರ್ಡಿನೇಟರ್ ಜಾಯ್ಸ್ ಯತೀಶ್, ಕೊಡಗು ವಲಯದ ಕಮ್ಯುನಿಟಿ ಎಜುಕೇಟರ್ ಧನುಕುಮಾರ್, ಕಾಫಿ ಬೋರ್ಡ್ನ ರಮಣ, ಸ್ಥಳೀಯ ರೈತರು ಹಾಗೂ ಒಡಿಪಿ ಸಂಸ್ಥೆ ಸದಸ್ಯರು ಭಾಗವಹಿಸಿದ್ದರು. ಸಂಸ್ಥೆ ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ಗೆ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ. ಇದರಿಂದ ನಾವು ನಮ್ಮಲ್ಲಿ ಸಿಗುವಂಥ ಗ್ರ್ಯಾಂಟಿಂದ ನಾವು ಈ ಥರ ಗ್ರ್ಯಾಂಟ್ ಸಪೋರ್ಟಲ್ಲಿ ಈ ಥರ ಪ್ರಾಜೆಕ್ಟ್ಸ್ ಮಾಡ್ತೀವಿ ಸೋಷಲ್ ಅಪ್ಲಿಫ್ಟ್ಮೆಂಟಿಗೆ. ಸೊ ಆ ನಿಟ್ಟಿನಲ್ಲಿ ನಾವು ಸುಮಾರು ಇವಾಗ 4-5 ವರ್ಷದಲ್ಲಿ ಕೊಡಗಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಅದರಲ್ಲಿ ಕೆಲವು ಕಾರ್ಯಕ್ರಮಗಳು ಹೇಳಬೇಕು ಅಂತ ಹೇಳಿದ್ರೆ, SHG ಮೆಂಬರ್ಸ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡಿದ್ದೀವಿ. ಬ್ಯೂಟಿಷಿಯನ್ ಆಗಿರಲಿ, ಟೈಲರಿಂಗ್ ಆಗಿರಲಿ, ಎಂಬ್ರಾಯ್ಡ್ರಿ ಆಗಿರಲಿ. ಇವಾಗಲೂ ಕೂಡ ಒಂದು ಪ್ರೋಗ್ರಾಮು ಇಲ್ಲಿ ನೆಲ್ಲಿಹುದಿಕೇರಿ ಮತ್ತು ಮಡಿಕೇರಿಯಲ್ಲಿ ಆಗ್ತಾ ಉಂಟು, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್, ಆಯಿತಾ. ಅದೇ ಥರ ಮಡಿಕೇರಿ ಜೈಲಲ್ಲಿ ಇರುವಂತಹ ಜೈಲ್ ಪ್ರಿಸನ್ ಇನ್ಮೇಟ್ಸ್ಗೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡಿದ್ದೀವಿ. ಇದು ಎಲೆಕ್ಟ್ರಿಷಿಯನ್ ಆ್ಯಂಡ್ ಪ್ಲಂಬಿಂಗಲ್ಲಿ ಮಾಡಿದ್ದೀವಿ. ಅಂದರೆ ಏನೋ ಒಂದು ತಪ್ಪು ಮಾಡಿ ಅವ್ರಿಗೇನೋ ಒಂದು ಶಿಕ್ಷೆ ಆಗ್ತಾ ಇರುತ್ತೆ, ಇನ್ನಂಥವ್ರನ್ನ ಯಾರೂ ಯೋಚನೆ ಮಾಡಲ್ಲ, ಅವ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ. ಆದರೆ ನಮಗೆ ಒಂಥರ ಐಡಿಯಾ ಬಂತು, ಅದನ್ನು ನಾವು ODP ಅವ್ರ ಜೊತೆ ನಾವು ಶೇರ್ ಮಾಡ್ಕೊಂಡಿದ್ದಾಗ, ಸರ್ ಮಾಡೋಣ ಇದು, ನಾವು ಏನಕ್ಕೆ ಅವ್ರಿಗೆ ಟ್ರೈನಿಂಗ್ ಕೊಡಬಾರ್ದು, ಅವರು ಮತ್ತು ಜೈಲಿಂದ ಬಿಡುಗಡೆ ಆದಮೇಲೆ ಅವ್ರಿಗೂ ಕೂಡ ಒಂದು ಲೈಫ್ ಬೇಕಲ್ವ, ಅವರು ಫ್ಯಾಮ್ಲಿಗೆ ಅವರು ದುಡಿಬೇಕು, ಏನೋ ಒಂದು ಮಾಡಬೇಕು ಅಂತ ಹೇಳಿ ಅಲ್ಲಿ ಕೂಡ ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡಿದ್ದೀವಿ. ಇವಾಗ ಸುಮಾರು ಹೋಮ್ ಸ್ಟೇಗಳಲ್ಲಿ ಅವರು ಕೂಡ ಕೆಲಸ ಮಾಡ್ಕೊಂಡಿದ್ದಾರೆ. ಇವತ್ತು ತುಂಬ ಖುಷಿಯಾಗುತ್ತೆ. ಅದೇ ಥರ FPO ಇವಾಗ ಇದೇನು FPO ನಾವಿದೀವೋ ಇದೇ ಥರ ಬೇರೆ ಕಡೆ FPO ಮಾಡಿದ್ದೀವಿ. ನಾವು ಸೋಮವಾರಪೇಟೆಯಲ್ಲಿ ಭುವನ ಮಂದಾರ FPO ಅಂತ ಮಾಡಿದ್ದೀವಿ. ಅವ್ರದ್ದು ಮೋರ್ ದೆನ್ 1 crore ಟರ್ನ್ ಓವರ್ ರೀಚ್ ಆಗಿದೆ ಇವತ್ತು. ಅದೇ ಥರ ಗೋಣಿಕೊಪ್ಪದಲ್ಲಿ ಪುತ್ತರಿ ಅಂತ ಮಾಡಿದ್ದೀವಿ, ಅವ್ರದ್ದು ಕೂಡ ಹಾಗೆ ನಡೀತಾ ಉಂಟು. ಜೊತೆಗೆ ರೀಸೆಂಟಾಗಿ ಒಂದು ಲಾಸ್ಟ್ 2 years ಬ್ಯಾಕಿಂದ ನಾವು 2 ಹೊಸ FPOಗಳನ್ನ ತೊಗೊಂಬಂದಿದ್ದೀವಿ ಕೊಡಗಿನಲ್ಲಿ. ಒಂದು ಪೊನ್ನಾಡ್ FPO ಅಂತ, ಅದು ನಾಪೊಕ್ಲು ಅಲ್ಲಿ. ಅವ್ರದ್ದು ಟರ್ನ್ ಓವರ್ ಇವತ್ತು 10 ಕೋಟಿ, ಯಾಕಂದರೆ ಕಾಫಿಯಲ್ಲಿ ಡೀಲ್ ಮಾಡ್ತಾರೆ, 10 ಕೋಟಿ ಆಗಿದೆ. ಅದೇ ಥರ ನಮ್ಮ ವಿರಾಜಪೇಟೆಯಲ್ಲಿ ಇನ್ನೊಂದು ವಿರಾಜಪೇಟೆ FPCL ಅಂತ, ಅವ್ರದ್ದು ಇವತ್ತು ಆ್ಯಸ್ ಆನ್ ಡೇಟ್ ಅವ್ರ ಟರ್ನ್ ಓವರ್ ಬಂದು 2 ರಿಂದ 3 ಕೋಟಿ ರೂಪಾಯಿ ಇದೆ ಅವ್ರದ್ದು ಟರ್ನ್ ಓವರ್, ಆಯಿತಾ. ಅದೇ ಥರ ನೀವು ಮುಂದೆ ಬರಬೇಕು ಅಂತ ಹೇಳಿ ಇಲ್ಲಿರುವಂಥ ರೈತರಿಗೆ ನಾವು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಈ ಒಂದು FPOನ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ. ಅಂದರೆ ಒಂದು FPOನ ನಡೆಸಲಿಕ್ಕೆ ಅಥವಾ ಒಂದು ಕಂಪ್ನಿಯನ್ನು ನಡೆಸಲಿಕ್ಕೆ
ಹೇಗೆ ಎಂತ ಅಂತ ಹೇಳಿ ಎಕ್ಸ್ಪೀರಿಯನ್ಸು ರೈತರಿಗೆ ಇರಲ್ಲ, ಎಲ್ಲರಿಗೂ ಅಲ್ಲ, ಇಲ್ಲಿರುವಂಥ ರೈತರಿಗೆ ಅಷ್ಟು ಇರಲ್ಲ. ಅದಕ್ಕೆ ನಿಮಗೆ ಒಂಥರ ಟ್ರೈನಿಂಗ್ ಥರ ಹೆಂಗೆ ನಡ್ಸ್ಕೊಂಡು ಹೋಗಬೇಕು, ಹೇಗೆ ನೀವು ವಹಿವಾಟುಗಳನ್ನ ಮಾಡ್ಕೊಂಡು ಹೋಗಬೇಕು ಅಂತ ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟು 3 ಇಯರ್ಸ್ಗೆ ನಬಾರ್ಡಿಂದ ಫೈನಾನ್ಷಿಯಲ್ ಸಪೋರ್ಟ್ ಇರುತ್ತೆ. ODP ಮುಖಾಂತರ ಗ್ರೌಂಡ್ ಲೆವೆಲಲ್ಲಿ ನಿಮ್ಮ ಜೊತೆ ಕ್ಲೋಸಾಗಿ ವರ್ಕ್ ಮಾಡ್ತಾರೆ. ಅದಕ್ಕೆ ನಮಗೆ ಬೇಕಾಗಿರೋದು ನಿಮ್ಮಿಂದ ಕೋಪರೇಷನ್. 3 ಇಯರ್ಸ್ ಆದಮೇಲೆ ನಾವು ಸಪೋರ್ಟ್ನ ಸ್ಟಾಪ್ ಮಾಡ್ತೀವಿ, ನಬಾರ್ಡ್ ಮತ್ತು ODP. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು. 3 ಇಯರ್ಸ್ ಆದಮೇಲೆ ನಮ್ಮ ಸಪೋರ್ಟ್ ಸ್ಟಾಪ್ ಆಗುತ್ತೆ. ಆ 3 ವರ್ಷದಲ್ಲಿ ನೀವು ನಿಮಗೆ ಯಾವ್ಯಾವ ಥರ ಟ್ರೈನಿಂಗ್ ಕೊಡಬೇಕೋ, ಯಾವ ಥರ ಇದನ್ನು ಮುಂದೆ ನಡ್ಸ್ಕೊಂಡು ಹೋಗಬೇಕು ಅನ್ನುವಂಥ ಎಲ್ಲ ರೀತಿಯಾದ ಟ್ರೈನಿಂಗ್ಗಳು ನಾವು ಕೊಡ್ತೀವಿ. ಇದು ನಮ್ಮ FPO ಅಂತ ನೀವೆಲ್ಲ ಬಯಸಬೇಕು. ನಾನು ಲಾಸ್ಟ್ ಮೀಟಿಂಗಲ್ಲೇ ಬಂದೆ ನೋಡಿ. ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ ಈ ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಸಾಕಷ್ಟು ವರ್ಷಗಳಿಂದ ನಬಾರ್ಡ್ ಸಂಸ್ಥೆ ನಮ್ಮ ODP ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಮುಖ್ಯವಾಗಿ ಶೋಷಿತರು, ಬಡವರು, ನಿರ್ಗತಿಕರಿಗೆ ಸಹಾಯ ಮಾಡಲು, ಅವರ ಜೀವನವನ್ನು ರೂಪಿಸಿಕೊಳ್ಳಲು ನಬಾರ್ಡ್ ಸಂಸ್ಥೆ ನಮಗೆ ಸಹಾಯ ಮಾಡಿದೆ. ಈಗ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಸೋಮವಾರಪೇಟೆಯಲ್ಲಿ ಇರುವಂತಹ ಭುವನ ಮಂದಾರ ಕೂಡ ನಬಾರ್ಡ್ ಸಂಸ್ಥೆಯ ಒಂದು ಕೊಡುಗೆ. ಈಗ ನಮ್ಮ ಈ ಗ್ರಾಮದಲ್ಲಿ, ಮಾಲಧಾರೆ ಗ್ರಾಮದಲ್ಲಿ, ಈ ಕ್ಲಸ್ಟರಲ್ಲಿ 15 ಗ್ರಾಮಗಳ ಜನರ ಜೊತೆಗೆ ಇನ್ನು 2 ಗ್ರಾಮದ ಜನರನ್ನು ಸೇರಿಸಿ ಒಟ್ಟಾಗಿ ಇಲ್ಲಿ ಒಂದು FPO ಘಟಕವನ್ನು ಪ್ರಾರಂಭಿಸಬೇಕು. ODP ಸಂಸ್ಥೆಯನ್ನ ನಿರ್ದೇಶಕರು ಸರ್ ಅವರು, ರಮೇಶ್ ಬಾಬು ಸರ್ ಅವರು ಕೇಳ್ಕೊಂಡ್ರು. ಸಂತೋಷದಿಂದ ಜನರ ಒಂದು ಸೇವೆ, ಬಡ ರೈತರ ಒಂದು ಸೇವೆ ನಾವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವಿಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿ ಸ್ವಾಮಿ ಮುತ್ತಪ್ಪನ್ ದೇವಸ್ಥಾನದ ಆವರಣದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಮುತ್ತಪ್ಪ ಅವರು ಯಾರು? ಜಾಗದಲ್ಲಿ ಈಗ ಸರ್ ತುಂಬ ಚೆನ್ನಾಗಿ ನಬಾರ್ಡ್ ಅವರು ನಬಾರ್ಡ್ ಕಡೆಯಿಂದ ಎಕ್ಸ್ಪ್ಲೈನ್ ಮಾಡಿದ್ರು. FPO ಅಂದರೆ ಯಾಕೆ ಸೇರಿಸಿದ್ದಾರೆ, FPO ಅಂದರೆ ಏನು ಆಗಬೇಕು ಅನ್ನೋ ಉದ್ದೇಶ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ನಾನು ಒಂದು ನನ್ನ ರೋಲ್ಗೂ ಒಂದು ಸಣ್ಣದಾಗಿ ಒಂದು ಕೆಲವು ವಿಚಾರಗಳು ಮಾತ್ರ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನಾವು ಒಬ್ಬರೇ ಇದ್ದರೆ ಎಷ್ಟು ಮಟ್ಟಕ್ಕೂ ಮಾರೋಕ್ಕಾಗುತ್ತೆ. ಒಂದು ಸಣ್ಣದಾಗಿ ನಮ್ಮ ಊರಲ್ಲಿ ಇರೋ ಒಂದು ವಿಲೇಜಲ್ಲಿ ಇರೋ ಇನ್ನೊಂದು 4 ಜನಕ್ಕೆ ಸೇರಿಸ್ಕೊಂಡು ಮಾಡುವಾಗ ಎಷ್ಟು ಮಾರೋಕ್ಕಾಗುತ್ತೆ. ಕಾಫಿ ಆಗಲಿ, ಮೆಣಸು ಆಗಲಿ, ಇಲ್ಲ ನೀವು ಏನಾದರೂ ಒಂದು ಬಿಸ್ನೆಸ್ ಆಗಿ ಎಂಟರ್ಪ್ರೈಸ್ ಆಗಿ ಶುರು ಮಾಡಿದರೆ ನೀವು ಒಬ್ಬರೇ ಮಾಡೋದಕ್ಕೂ ಒಂದು 5-6 ಜನ ಸೇರಿ ಮಾಡೋದನ್ನು ಖಂಡಿತವಾಗಿ ಡಿಫ್ರೆನ್ಸ್ ಇದೆ ಅಲ್ವಾ. ಹಾಗೆ ನೀವು ಒಂದು ಇಡೀ ಊರು ಸೇರಿದ್ದೀರಾ, ಬೇರೆ ಪಕ್ಕದಲ್ಲಿ ಇರೋ ಗ್ರಾಮಗಳೂ ಸೇರಿದ್ದೀರಾ. ಸೊ ಒಂದು FPO ಸೇರಿ ಕೈ ಜೋಡಿಸುವಾಗ ಎಷ್ಟು ದೊಡ್ಡದಾಗಿ ಇವತ್ತು ಒಂದು ಉದ್ಘಾಟನೆ ಒಂದು ಪ್ರಾರಂಭ ಮಾಡಿದೋದಕ್ಕೆ ನೀವು ಇಷ್ಟು ಜನ ಸೇರಿದ್ದೀರಾ. ಸೊ ಈ ಸೇರಿರೋದು ಮಾತ್ರನೇ ನಮಗೂ ದೊಡ್ಡ ಸಕ್ಸಸ್ನ ನಾವು ನಿಲ್ಸೋಕ್ಕಾಗಲ್ಲ. ನಾವು ಗುಡ್ ಸ್ಟಾರ್ಟ್ ಮಾಡಿದ್ದೀವಿ, ಆ ಗುಡ್ ಸ್ಟಾರ್ಟೇ ನಮಗೆ ಆಫ್ ಡನ್ ಅಂತ ಹೇಳ್ತೀವಿ. ಒಂದು ಕೆಲಸ ಯಾವುದನ್ನು ಶುರು ಮಾಡೋಕ್ಕೆ ಮುಂಚೆ ನಾವು ಎಷ್ಟು ಮಟ್ಟಿಗೆ ಚೆನ್ನಾಗಿ ಶುರು ಮಾಡಿದ್ದೀವಿಯೋ, ಪ್ರಾರಂಭ ಮಾಡಿದ್ದೀವಿಯೋ, ಅಲ್ಲಿನೇ ನಮ್ಮ ಸಕ್ಸಸ್ ಗೊತ್ತಾಗುತ್ತೆ. ಇಷ್ಟು ಜನ ನೀವು ಸೇರಿದ್ದೀರಾ, ಅಧಿಕಾರಿಗಳು ಇಷ್ಟು ಜನ ಸೇರಿದ್ದಾರೆ, ಎಲ್ಲರೂ ನಾವು ಚೆನ್ನಾಗಿ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ಫೆಲಿಸಿಟೇಷನ್ ಮಾಡೋದಕ್ಕೂ ನಾವು ಬಂದಿದ್ದೀವಿ. ಬಟ್ ನಾವು ಇವತ್ತು ಮಾತಾಡ್ತೀವಿ, ನಾವು ಹೊರಟು ಹೋಗಿದ್ದೀವಿ. ಸಾರ್ ಹೇಳಿರೋ ಥರ ಇನ್ನೊಂದು 3 ವರ್ಷಕ್ಕೂ ಫೈನಾನ್ಷಿಯಲ್ ಆಗಿ ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಈ 3 ವರ್ಷದ ಜೊತೆ ನಮ್ಮದು ತೀರೋಗುತ್ತಾ ಕೆಲಸಗಳು? ಇಲ್ಲ ಅಲ್ವಾ. ಸೊ ಇನ್ನೂ ಮುಂದಕ್ಕೆ ಹೋಗ್ಬೇಕಂದ್ರೆ ನಾವು ನಮ್ಮ ದೃಷ್ಟಿ ಯಾವ ರೀತಿಯಲ್ಲಿ, ಯಾವ ಮಟ್ಟದಲ್ಲಿ ನಿಲ್ಲಿಸ್ಕೋಬೇಕು ನೀವು ಸ್ವಲ್ಪ ಯೋಚನೆ ಮಾಡಿ. ನಾವು ಈಗ ಚಿಕ್ಕದಾಗಿರ್ತೀವಿ, ನಾವು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಒಂದು FPO ಇಂದ FPC ಆಗ್ತಾ ಇರ್ತೀವಿ. ಇನ್ನೂ ಯೋಚನೆ ಮಾಡ್ತಾ ಇರಿ. FPC ಅಂದರೆ ಈಗ ಉತ್ಪಾದನಾ ಸಂಘ ಮಾತ್ರ ಹೇಳಿದಾರಲ್ವಾ, ಪ್ರೊಡ್ಯೂಸರ್ಸ್ ರೈತ ಉತ್ಪಾದನಾ ಸಂಘ, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮಾತ್ರ ಮಟ್ಟಕ್ಕೂ ಹೇಳಿದ್ದಾರೆ. ನೀವು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಬಿಸ್ನೆಸ್ ಎಷ್ಟು ಮಟ್ಟಕ್ಕೆ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ತೀರೋ ಆವಾಗ ನಾವು ಇದು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿನ ಮಟ್ಟಕ್ಕೂ ತರ್ಬೋದು. ಈಗ ಒಂದು 2 ಎಕ್ಸಾಂಪಲ್, ನಾವು ಕಾಫಿ ಕಡೆಯಿಂದ ಬಂದಿರೋದಕ್ಕಿಂತ ಒಂದು 2 ಎಕ್ಸಾಂಪಲ್ ನಾನು ನಿಮಗೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಅರಕುವಾಲಿನ ಒಂದು ಜಾಗ, ಆ ಅರಕುವಾಲಿ ಎಲ್ಲಿದೆ ಅಂದರೆ ಆಂಧ್ರ ಪ್ರದೇಶಲ್ಲಿ ವಿಶಾಖಪಟ್ಟಣಮಿಂದ ಒಂದು 6 ಅವರ್ಸ್ ಜರ್ನಿಯಲ್ಲಿ 5-6 ಅವರ್ಸ್ ಜರ್ನಿ ಮಾಡಿ ನಾವು ಹೋಗಬೇಕು. ಈಗ ಅಲ್ಲೂರಿ ಸೀತಾರಾಮರಾಜು ಡಿಸ್ಟಿಕ್ನ ಮಾಡಿದ್ದಾರೆ. ಅಲ್ಲಿರೋ ಬುಡಕಟ್ಟು ಸಮುದಾಯದವರು ಏನು ಕಾಫಿ ಬಗ್ಗೆ ಏನು ಗೊತ್ತಿಲ್ಲ, ಎಲ್ಲೋ 1-2 ಕಡೆ ಕಾಫಿ ಬೀಜ ಬಿದ್ದು ಇರೋದು ತೊಗೊಂಡು ಅವರು ಶುರು ಮಾಡಿ
ಅವ್ರಿಗೂ ಟೆಕ್ನಿಕಲ್ ಆಗಿ ಏನೂ ವಿಚಾರಗಳು ಗೊತ್ತಿಲ್ಲ, ಎಲ್ಲಿ ಹೇಗೆ ಪ್ರಾಸೆಸಿಂಗ್ ಮಾಡೋದನ್ನು ಗೊತ್ತಿಲ್ಲ. ಅದು ರೆಫರೆನ್ಸಿಗೂ ನೀವು ಈಗ ಯಾರಾದರೂ ಬೇರೆ ದೊಡ್ಡ ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಅಲ್ಲೆಲ್ಲೇ ಈ ಟೈಮ್ಗಳಲ್ಲಿ ನೀವು ಗೊಬ್ಬರ ಹಾಕಬೇಕು, ಈ ಸಮಯದಲ್ಲಿ ನೀವು ಔಷಧಿಗಳು ಕೊಡಬೇಕು, ಈ ಥರ ರೋಗ ಕೀಟ ಏನಾದರೂ ನೋಡಿದರೆ ಈ ಥರ ಸ್ಪ್ರೇ ತೊಗೊಳ್ಬೇಕು ಅನ್ನೋದು ನೋಡ್ತಾ ಇರ್ತೀರ. ಅವ್ರಿಗೂ ಆ ಥರ ನೋಡಿ ರೆಫರೆನ್ಸ್ ತೊಗೊಳೋದಕ್ಕೂ ಯಾರೂ ಇಲ್ಲ. ಆ ಒಂದು ಸಂದರ್ಭದಲ್ಲಿನೂ ಏನೋ ಅವ್ರಿಗೂ ಗೊತ್ತಿರೋ ನಾಲೆಜಲ್ಲಿ ಒಂದು ಶುರು ಮಾಡಿ ಒಂದು 30-40 ವರ್ಷಗ ಕಂಟಿನ್ಯೂ ಆಗಿ ಅಲ್ಲಿ ಫುಲ್ಲು ಅರೇಬಿಕಾ ಬೆಲೆ, ನಮ್ಮ ಥರ ರೊಬಸ್ಟ ಅಲ್ಲ, ಅರೇಬಿಕಾಗೂ ಏನೋ ಪ್ರಾಬ್ಲಮ್ ಅಂದರೆ ಒಂದು ತಕ್ಷಣವೇ ಒಂದು ಸಣ್ಣದಾಗಿ ಒಂದು ರೋಗ ಬಂದರೆ ಬೇಗ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಆ ಒಂದು ಪರಿಸ್ಥಿತಿಲೇನು ನಾವು ರೊಬಸ್ಟ ಸ್ವಲ್ಪ ತಡ್ಕೊಳ್ಳೋ ಥರ ಇರೋದು ಕ್ರಾಪು. ನಮಗೂ ಆಗ್ತಾ ಇಲ್ಲ ಏನಾದರೂ ಒಂದು ಸಮಸ್ಯೆ ಬಂದರೆ. ಬಟ್ ಅವರು ಅಷ್ಟು ಸೆನ್ಸಿಟಿವ್ ಆಗಿ ಅರೇಬಿಕಾ ಇಟ್ಕೊಂಡು ಅವ್ರಿಗೆ ಮಾಡೋಕ್ಕಾಗಂದರೆ ಫಸ್ಟ್ ಅವ್ರಿಗೂ ಪರಿಸರನೇ ತುಂಬ ಹೆಲ್ಪ್ ಮಾಡ್ತಾ ಇದೆ. ಏನಂದರೆ ಫುಲ್ಲು ವೈಲ್ಡ್ ಜಂಗಲ್ ಟ್ರೀಸ್, ನಮ್ಮ ಥರ ಇಲ್ಲಿ ಎಲ್ಲ ಮರ ಕಡಿಯೋದಿಲ್ಲ. ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಏನು ಮಾಡಿದ್ದಾರೆ ಅಂದರೆ, ಇವರು ಮರ ಕಡಿಬಾರ್ದು ಅಂತ ಹೇಳಿನೇ ಕಾಫಿ ಬೋರ್ಡ್ ಜೊತೆ ಸೇರಿಸ್ಕೊಂಡು ಇವ್ರಿಗೂ ತುಂಬ ಸೌಲಭ್ಯಗಳು ಆಗಲಿ, ಮತ್ತು ಟ್ರೈಬಲ್ ಪ್ರಾಜೆಕ್ಟನ್ನು ಹೇಳಿ ಇಂಟಗ್ರೇಟೆಡ್ ಟ್ರೈಬಲ್ ಡೆವಲಪ್ಮೆಂಟ್ ಏಜೆನ್ಸಿ ದ್ವಾರನೂ ಆಗಲಿ, ಈ ಥರ ಎಲ್ಲರೂ ಕೈ ಜೋಡಿಸಿ ತುಂಬ ಪ್ರೋಗ್ರಾಮ್ ಮಾಡೋಕ್ಕೆ ಹೋಗಿ ಇವತ್ತು ಯಾವ ಮಟ್ಟದಲ್ಲಿದೆ ಅಂದರೆ, ಮನ್ ಕಿ ಬಾತ್ ಪ್ರೋಗ್ರಾಮ್ ಯಾರು ಮಾತಾಡ್ತಾರೆ, ಯಾರಿಗ ಗೊತ್ತಿದೆಯಾ? ಜೋರ್ಗ ಹೇಳಿ, ನನಗೆ ಕೇಳಿಸ್ತಾ ಇಲ್ಲ. ನೀವು ತಾಂತ್ರಿಕವಾಗಿ ನಮಗೆ ಸಹಕಾರ ಬೇಕು. ತಾಂತ್ರಿಕವಾಗಿ ಸಹಕಾರ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವೆಲ್ಲ ತುಂಬ ಅತಿ ಸಣ್ಣ ರೈತರು ಅಥವಾ ಜಮೀನು ಇಲ್ಲದವರು ಕೂಡ ಇದ್ದಾರೆ. ಇರೋರು ಸ್ವಲ್ಪ 1/4 ಎಕರೆ ಇದೆ, ಅರ್ಧ ಎಕರೆ ಇದೆ, 1 ಎಕರೆ ಇದೆ, 2 ಎಕರೆ ಇದೆ, ಅಥವಾ ಒಂದು 5 ಎಕರೆ ಇದೆ. ಮತ್ತು ನಮಗೆ ಮಾಲ್ದಾರೇನೆ ಇಷ್ಟು ವರ್ಷ ಇದ್ದೇವೆ, ಇನ್ನೂ ಎಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ. ನಾವು ಅಷ್ಟು ದೂರ, ಅಷ್ಟು ನಾವು ಸಫಲರಾಗಿಲ್ಲ. ಹೊರ ಜಗತ್ತಿನ ಬೆಳವಣಿಗೆ ನಾವು ಅಷ್ಟು ಗಮನಿಸೋಕ್ಕಾಗಿಲ್ಲ. ಅದನ್ನು ಟಿ ವಿನಲ್ಲಿ ನೋಡ್ಬೋದು, ಅಥವಾ ರೇಡಿಯೋದಲ್ಲಿ ಕೇಳ್ಬೋದು, ಅಥವಾ ನ್ಯೂಸ್ ಪೇಪರಲ್ಲಿ ಓದ್ತಾ ಇದ್ದೀವಿ ಅಷ್ಟೇ. ಇದಕ್ಕೆ ನಮಗೆ ಒಂದು ಸ್ವಲ್ಪ ಹೊರ ಜಗತ್ತಿನ ಒಂದು ಮಾಹಿತಿನ, ಇನ್ಫಾರ್ಮೇಷನನ್ನು ನಮಗೆ ಬೇಕಾಗುತ್ತೆ ನಮ್ಮ ಸಂಸ್ಥೆಗೆ. ಅಥವಾ ಯಾವುದಾದ್ರೂ ಒಂದು ಜ್ಞಾನ ನಮಗೆ ಅವಶ್ಯಕತೆ ಇದೆ. ಯಾವುದಾದ್ರೂ ಒಂದು, ನಾವು ಎಲ್ಲರೂ ಕೂಡ ಕೃಷಿಯನ್ನೇ ಮಾಡ್ತಾ ಇದ್ದೇವೆ, ಕೃಷಿಯನ್ನು ಇನ್ನೊಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಯಾವ ರೀತಿ ನಾವು ತೆಗೆದುಕೊಂಡು ಬರ್ಬೋದು, ಇರೋ ಕೃಷಿ ಜೊತೆಗೆ ಇನ್ನೇನು ಹೊಸದಾಗಿ ಸೇರಿಸ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಮುಂದೆ ಬರ್ಬೋದು. ಜೊತೆಗೆ ನಾವೀಗ ಕಾಫಿ ಮಾಡ್ತಾ ಇದ್ದೀವಿ, ಅದ್ರ ಅಂತರ ಬೆಳೆ ಕಾಳುಮೆಣಸು, ಇನ್ನು ಅದ್ರ ಜೊತೆಗೆ ಇನ್ನೊಂದು ಬೆಳೆಯಾಗಿ ಒಂದು ಬಟರ್ ಫ್ರೂಟು, ಇಲ್ಲ ಇನ್ನೊಂದು ಜೊತೆಗೆ ಪ್ಯಾಷನ್ ಫ್ರೂಟು, ಇಲ್ಲ ಅದ್ರ ಜೊತೆಗೆ ಒಂದು ಕುರಿ ಸಾಕಣೆನೋ, ಕೋಳಿ ಸಾಕಣೆನೋ, ಆಡು ಸಾಕಣೆನೋ, ಒಂದು ಕೃಷಿ ಹೊಂಡನೋ, ಒಂದು ಮೀನು ಸಾಕಣೆನೋ, ಇಲ್ಲ ಒಂದು ಮೌಲ್ಯವರ್ಧನ, ಇಂಥ ಚಟುವಟಿಕೆಗಳನ್ನು ಮಾಡಬೇಕಾದಾಗ, ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಮಾಡಬೇಕಾದ್ರೆ ನಮಗೆ ಜ್ಞಾನದ ಕೊರತೆ ಅವಶ್ಯಕತೆ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ತಾಂತ್ರಿಕ ಮಾಹಿತಿ. ಆ ತಾಂತ್ರಿಕ ಮಾಹಿತಿಯನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಈಗಾಗಲೇ ಇಂಥ ಒಂದು ಸಂಘಟನೆಗಳಿಗೆ, ಏನು ರೈತ ಉತ್ಪಾದಕರ ಸಂಸ್ಥೆಗಳು ಅಂತ ಇದೆ, ಇವುಗಳಿಗೆ ಕೊಡ್ತಾ ಬರ್ತಾ ಇದ್ದೀವಿ ಜಿಲ್ಲೆಯಾದ್ಯಂತ. ಸೊ ಉಚಿತವಾಗೇ ಕೊಡ್ತಾ ಬರ್ತಾ ಇದ್ದಾರೆ. ಅದನ್ನು ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಸಂಸ್ಥೆಗೆ ನಮಗೆ ಇಂಥ ವಿಷಯದಲ್ಲಿ ನಮಗೆ ಅವಶ್ಯಕತೆ ಇದೆ ಅಂತ ನೀವು ಮಾತೃ ಸಂಸ್ಥೆಗೆ ಅಥವಾ ಆರ್ಥಿಕ ಸಂಸ್ಥೆಗೆ ಹೇಳಿದರೆ, ಅವರು ಕರ್ಕೊಂಡು ಬಂದು ನಿಮಗೆ ಮಾಹಿತಿನ ಇಲ್ಲಿಗೆ ಬಂದು ಕರ್ಕೊಂಡ್ಬಂದು ಕೊಡಿಸ್ಬೋದು. ನಿಮ್ಮ ಗ್ರಾಮದಲ್ಲೂ ಕೂಡ ಒಳ ಬಂದು ಅಲ್ಲೂ ಕೂಡ ಮಾಹಿತಿಯನ್ನು ಕೊಡ್ಬೋದು. ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ತುಂಬ ಹತ್ತಿರದಲ್ಲೇ ಇದೆ, ಗೋಣಿಕೊಪ್ಪದಲ್ಲಿ, ಅಲ್ಲೂ ಕೂಡ ಕರೆಸ್ಕೋಬೋದು. ಇಲ್ಲ ಬೇರೆ ಏನಾದರೂ ಸುತ್ತಮುತ್ತ ಇರ್ತಕ್ಕಂತಹ ಬೇರೆ ಒಂದು ಇಂಥ ಸಂಸ್ಥೆಗಳನ್ನು, ನಮ್ಗೆ ಈಗಾಗಲೇ ಒಂದು ಅನುಭವ ಇದೆ, ಒಂದು 7-10 ವರ್ಷಗಳಿಂದ ಇಂಥ ಸಂಸ್ಥೆಗಳನ್ನು ನಡೆಸಿ. ಸೊ ಅಲ್ಲೂ ಕೂಡ ನಿಮಗೆ ಸಹಕಾರವನ್ನು ತಾಂತ್ರಿಕವಾಗಿ ಕೊಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಇದಕ್ಕೆ ಏನೆಲ್ಲ ನಮ್ಮನ್ನು ನಂಬಿ ಇಲ್ಲಿಗೆ ಕರೆಸಿದ್ದಾರೆ, ಮುಂದಿನ ದಿನಗಳಲ್ಲಿ ಸಹಕಾರ ಬೇಕಿತ್ತು ಅಂತ ಹೇಳಿದರೆ ಖಂಡಿತವಾಗ್ಲೂ 100% ಈಗಾಗಲೇ ನಾವು ಕೊಡ್ತಾ ಇದ್ದೇವೆ. ಇನ್ನೂ ಈ ಒಂದು ಹೊಸ ಸಂಸ್ಥೆಗೆ ನಿಮಗೆ ತಾಂತ್ರಿಕತೆ ಏನಿದ್ರೂ ನಾವು ಕೊಟ್ಟೇ ಕೊಡ್ತೇವೆ ಅಂತ ಒಂದು ಭರವಸೆಯನ್ನು ನಾನು ಹೇಳ್ತಾ, ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ ನಗರ.
ಕೆಆರ್ಪೇಟೆಯಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ವಿದ್ಯಾರ್ಥಿಗಳು ಭತ್ತ ತುಂಬುವ ಚೀಲಗಳಂತಾಗದೆ ಭತ್ತವನ್ನೇ ಬೆಳೆಯುವ ಗದ್ದೆಯಂತಾಗಬೇಕು ಎಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾದ ವಿಶ್ರಾಂತ IAS ಅಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ಹೇಳಿದರು. ಕೆಆರ್ಪೇಟೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಪಟ್ಟಣದ ರಾಮದಾಸ್ ಹೋಟೆಲ್ನ ಸುಲೋಚನಮ್ಮ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದರು. 12ನೇ ಶತಮಾನದಲ್ಲಿ ವಚನ ಕ್ರಾಂತಿಯನ್ನು ನಡೆಸಿ ಸಮಾಜದ ನಿರ್ಮಾಣಕ್ಕೆ ಮುನ್ನುಡಿ ಬರೆದರು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿದ ಶಾಸಕ HT ಮಂಜು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಮಾತನಾಡಿದರು. SSLC ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳು ಮುಂದೆಯೂ ಕೂಡ ಹೆಚ್ಚಿನ ಅಂಕ ಗಳಿಸಿ ಪದವಿ ಸೇರಿದಂತೆ ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಸಾಧನೆ ಮಾಡುವಂತೆ ಕಿವಿಮಾತು ಹೇಳಿದರು. ಹಾಸನ ನಗರದ AVK ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳಾದ ಡಾಕ್ಟರ್ CH ಯತೀಶ್ವರ್ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಸಾಧಕರಾದ ಆಗೋ ಮಂಜು, ವೈದ್ಯಾಧಿಕಾರಿ ಡಾಕ್ಟರ್ ಆನಂದ್, ಪ್ರಗತಿಪರ ಕೃಷಿಕರಾದ KP ಲಿಂಗಪ್ಪ, ಉದ್ಯಮಿ ಡಾಕ್ಟರ್ KS ರಾಜೇಶ್ ಹಾಗೂ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ವ್ಯವಸ್ಥಾಪಕ ನಿರ್ದೇಶಕಿ ವಿಜಯ ಜೈಹಿಂದ್ ನಾಗಣ್ಣ ಅವರಿಗೆ ಶರಣ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕೆಆರ್ಪೇಟೆ ತಾಲೂಕು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷ N ಸುಬ್ರಹ್ಮಣ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವಿದ್ಯಾರ್ಥಿಗಳು ನೀಡಿದ ವಚನ ಗಾಯನ ಕಾರ್ಯಕ್ರಮವು ಪೋಷಕರು ಹಾಗೂ ಅತಿಥಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಮತ್ತಿತರ ಎಲ್ಲ ಶಕ್ತಿ ತುಂಬುವ ಉತ್ಪನ್ನಗಳನ್ನು ಅದಕ್ಕೆ ತುಂಬಿ ಫಲವತ್ತಾದ ಸಂದರ್ಭದಲ್ಲಿ ಸಸಿಯನ್ನು ನೆಟ್ಟಾಗ ಆ ಸಸಿ ಸಹಜವಾಗಿ ಹೆಮ್ಮರವಾಗುತ್ತೆ. ಹಾಗಾಗಿ ನಿಮ್ಮದು ಫಲವತ್ತಾದಂಥ ಮನಸ್ಸು, ಹರಿಹರೆಯದ ಈ ಮನಸ್ಸುಗಳಲ್ಲಿ ಕನಸುಗಳಿರುತ್ತೆ, ಕಲ್ಪನೆಗಳಿರುತ್ತೆ, ನಂಬಿಕೆಗಳಿರುತ್ತೆ, ಭರವಸೆಗಳಿರುತ್ತೆ. ಹಾಗಾಗಿ ಈ ಪ್ರತಿಭೆ ಉಳ್ಳಂತಹ ಮಕ್ಕಳನ್ನು ಕರೆದು ಪುರಸ್ಕಾರ ಮಾಡುವಂತಹ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಈ ಕ್ರಮವನ್ನು, ಪ್ರಯತ್ನವನ್ನು ನಾನು ಅಭಿನಂದಿಸ್ತೇನೆ. ಇಂದು 3 ಮಹಾನುಭಾವರನ್ನು ನಾವು ಇಲ್ಲಿ ಪುಷ್ಪಾರ್ಚನೆ ಮಾಡಿದ್ದೇವೆ. ಒಂದು ಮಹಾನ್ ಮಾನವತ್ವವಾದಿ ಬಸವಣ್ಣ. ಯಾರು ಬಸವಣ್ಣ? ಬಸವಣ್ಣ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ, ಗಾಢಾಂಧಕಾರವನ್ನು ಕಳೆದು ಬಂದೆ ಅಂತ ಹೇಳ್ತಾರೆ. ಹಾಗೆಯೇ ಕುವೆಂಪು ಹೇಳ್ತಾರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದೆ. ಎಂತ ಕಲ್ಪನೆ ಇದು, ಕವಿಯ ಕಲ್ಪನೆ. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದೆ. ಓ ಅಗ್ನಿ ಖಡ್ಗವನಾಂತ ವೀರ ಧೀರಾವತಾರ, ಓ ಬಸವೇಶ್ವರ. ಕಾರ್ತಿಕದ ಕತ್ತಲು ಗಾಢಾಂಧಕಾರವಾಗಿರುತ್ತೆ. ಇದರ ಅರ್ಥ 12ನೇ ಶತಮಾನದ ಆ ಕಾರ್ತಿಕದ ಸಂದರ್ಭದಲ್ಲಿ ಅಂಧಕಾರ ಇತ್ತು, ಅಂಧಶ್ರದ್ಧೆ ಇತ್ತು, ಮೂಢನಂಬಿಕೆಗಳಿತ್ತು, ಅಸಮಾನತೆ ಇತ್ತು, ಶೋಷಣೆ ಇತ್ತು, ದೌರ್ಜನ್ಯ ಇತ್ತು. ಇಂತಹ ಎಲ್ಲ ಆ ಕತ್ತಲು ಕವಿದಂತ ಸಂದರ್ಭದಲ್ಲಿ ಬಸವಣ್ಣ ಹೇಗೆ ಬಂದ? ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದ. ಏನು ತಂದ ಬರುವಾಗ? ನೀವೇನು ಸ್ಫೂರ್ತಿ ಪಡ್ಕೊಂಡ್ರಿ ಅನ್ನೋದು ಬಹಳ ಮುಖ್ಯ. ಮಕ್ಕಳ, ನನಗೆ 7ನೇ ಕ್ಲಾಸಲ್ಲಿ ಯಾರೋ ಇದೇ ಥರ ಒಂದು 7ನೇ ಕ್ಲಾಸಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದಕ್ಕೆ 20 ರೂಪಾಯಿದು ಒಂದು ಹೂಕುಂಡ ಕೊಟ್ಟಿದ್ರು. ಅದನ್ನ 10th ಬರೋವರೆಗೂ ಡೈಲಿ ನೋಡ್ತಾ ಇದ್ದೆ, ನನಗೆ ಪ್ರೈಸ್ ಬಂದಿದ್ದು, ನನಗೆ ಪ್ರೈಸ್ ಬಂದಿದ್ದು ಅಂತ. ಅಂದರೆ ಒಂದು ಪ್ರತಿಭಾ ಪುರಸ್ಕಾರ ಮಾಡೋದು, ಗುರುತಿಸುವಂಥದ್ದು ಮಕ್ಕಳ ಮೇಲೆ ಬಹುದೊಡ್ಡ ಪ್ರಭಾವವನ್ನು ಬೀರ್ತದೆ ಅಂತ ಒಂದು ಬೇರೆ 100 ಕಾರ್ಯಕ್ರಮ ಮಾಡ್ಬೋದು. ಮಕ್ಕಳನ್ನೇ ಗುರುತಿಸಿ ಅವ್ರ ಪೋಷಕರ ಎದುರಿಗೆ ಸನ್ಮಾನಿಸೋದು ಬಹಳ ಉತ್ಕೃಷ್ಟವಾದ ಕೆಲಸ. ಹಾಗಾಗಿ ಈ ಕೆಲಸ ಮಾಡ್ತಾ ಇರೋಂಥ ಎಲ್ಲ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳು ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಜೋರಾದ ಚಪ್ಪಾಳೆ ಹಾಕಿ ಮಕ್ಕಳು, ನಿಮಗೋಸ್ಕರ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ. ಒಂದು 2-3 ಅಂಶಗಳು ಈಗಾಗಲೇ ನಮ್ಮ DC ಸಾಹೇಬ್ ಹೇಳಿದ್ರು. ಪೇರೆಂಟ್ಸ್ ಇದ್ದೀರಿ, ಮಕ್ಕಳಿದ್ದೀರಿ. ಮಕ್ಕಳ, ನಾನು ಚೆನ್ನಾಗಿ ಓದಿ ಅಷ್ಟು ಮಾರ್ಕ್ಸ್ ತೆಗೀರಿ, ಈ ಕೋರ್ಸ್ ತೆಗೀರಿ ಅಂತ ಹೇಳೋದಿಲ್ಲ, ಇಂಥ ಕೆಲ್ಸಕ್ಕೆ ಹೋಗಿ ಅದು ಸಾಧನೆ ಅಂತ ಹೇಳೋದಿಲ್ಲ. ಒಂದೇ ನಮ್ಮ ಜೀವನದಲ್ಲಿ ಮಾಡಬೇಕಿರೋದು, ಯಾರು ಅಪ್ಪ ಅಮ್ಮನ ಹೆಚ್ಚಾಗಿ ಪ್ರೀತಿಸ್ತೀವಿ, ಯಾರು ನಿಜವಾಗ್ಲೂ ಅವ್ರ ಮೇಲೆ ಅಭಿಮಾನ ಇಟ್ಟಿರ್ತೀವಿ, ನಮ್ಮ ಜೀವನದಲ್ಲಿ ನಾವು ದೊಡ್ಡ ಮಟ್ಟಕ್ಕೆ ಖಂಡಿತ ಬೆಳಿತೀವಿ. ಒಂದು ನಿಜವಾದ ಕತೆ, ನಮ್ಮ ಮಹಾರಾಷ್ಟ್ರ ರಾಜ್ಯದಲ್ಲಿ ಒಂದು ತಾಯಿ 60 ವರ್ಷ ಆಗಿದೆ, ಅವ್ನ ಗಂಡಂಗೆ ಒಂದು 65 ವರ್ಷ, 3 ಜನ ಹೆಣ್ಮಕ್ಳು. ಪಾಪ ಆ ಕುಟುಂಬದಲ್ಲಿ ಎಲ್ಲ ಸಾಲ ಸೂಲ ಮಾಡಿ ಮದುವೆ ಮಾಡಿ ಎಲ್ಲರನ್ನೂ ಆಚೆ ಕಳಿಸಿದ್ರೆ ಹೆಣ್ಮಕ್ಳನ್ನ. ಗಂಡ ಹೆಂಡತಿ ಇಬ್ರು
ಇರೋಂಥ ಒಂದು 5 ಕುಂಟೆ ಜಮೀನಲ್ಲಿ ಬಿರು ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಬಿಸಿಲಿಗೆ ತಲೆ ಸುತ್ತಿ ಗಂಡ ಬಿದ್ದೋಗ್ತಾನೆ. 65 ವರ್ಷ ಅಜ್ಜಿಗೆ ಆಗಲಿ ಒಂದು 60 ವರ್ಷ. ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ಫ್ರೀಯಾಗಿ ಆಂಬುಲೆನ್ಸ್ ಬರ್ತದೆ. ಆಸ್ಪತ್ರೆಯಲ್ಲಿ ಹೇಳ್ತಾರೆ, ಮಕ್ಕಳ ಅಜ್ಜಿ ನಿನ್ ಗಂಡಿಗೆ ತಲೆಯಲ್ಲಿ ರಕ್ತಸ್ರಾವ ಆಗ್ತಾ ಇರೋ ಇದೆ, ನಾವು MRI ಸ್ಕ್ಯಾನ್ ಮಾಡಿ ಏನಾಗಿದೆ ಅಂತ ಚೆಕ್ ಮಾಡಬೇಕು, ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಿದ್ಮೇಲೆ ನಾವು ಒಳ್ಳೆ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಸಾಧ್ಯ, ಅದಾದ್ಮೇಲೆ ಅದನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಆಕೆ ಹತ್ರ 50 ರೂಪಾಯಿ ದುಡ್ಡಿಲ್ಲ ಮಕ್ಕಳು, 5,000 ಅಂತ ಕೇಳ್ತಾರೆ ಆಸ್ಪತ್ರೆ. ಜಸ್ಟ್ ಅಸ್ಯೂಮ್ ನಮ್ಮ ಮನೇಲಿ ಆ ತರ ಕಷ್ಟ ಬಂದ್ರೆ ಹೇಗಿರುತ್ತೆ. ಅಜ್ಜಿ ತುಂಬಾ ನೊಂದ್ಕೋತಾಳೆ, ಕಣ್ಣಲ್ಲಿ ನೀರು ಬರ್ತದೆ, ನಂಗೆ ಇಂಥ ಅಸಹಾಯಕತೆ ಆಯ್ತಲ್ಲ, ನಂಗೆ ಗಂಡು ನುಡಿಸ್ಕೊಳಕ್ ಆಗ್ತಿಲ್ಲ ಅಂತ ಅಜ್ಜಿ ಊಟನೂ ಮಾಡಿರೋದಿಲ್ಲ. ನನ್ನ ಹತ್ರ ಇದ್ದಂತ ಒಂದು 50 ರೂಪಾಯಿ ಏನಾದ್ರು ತಿಂಡಿ ತಿನ್ನೋಣ ಅಂತ ಈಚೆ ಬರ್ತಾಳೆ, ಒಂದು 10 ರೂಪಾಯಿ ಕೊಟ್ಟು ಆ ಬೋಂಡನನ್ನ ತಗೋತಾಳೆ. ಮಕ್ಕಳ ತಿಂದು ಆ ಪೇಪರ್ ಎಸಿಬೇಕಾದ್ರೆ ನೋಡ್ತಾಳೆ, ಅದರಲ್ಲಿ 5,000 ಅಂತ ಬರ್ತಿರುತ್ತೆ. ಅವಳೊಂದು 2-3 ಕ್ಲಾಸ್ ಓದಿದ್ಲೇನೋ. ಅಲ್ಲಿ ಪಕ್ಕದಲ್ಲಿರೋರು ಕೇಳಿದಾಗ ಏನಿದು 5,000 ಅಂದಾಗ, ಅಜ್ಜಿ ಮ್ಯಾರಥಾನ್ ಓಟ ಇದೆ ಮುಂಬೈ ನಗರದಲ್ಲಿ, ಎಲ್ಲಿಯೂ ನಿಲ್ಲದೆ 10 ಕಿಲೋಮೀಟರ್ ಓಡ್ಬೇಕು, ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ 5,000 ಪ್ರೈಸ್ ಅಂತಾರೆ. ಅಜ್ಜಿ ಕಿವಿ ಇಷ್ಟಾಗ್ಲ ಆಗ್ಬಿಡ್ತಾರೆ. ನಾನು ಈ ಓಟವನ್ನು ಓಡಬೇಕು ಮತ್ತೆ ಗೆಲ್ಲಬೇಕು ಅಂತ ಆ ಕ್ಷಣದಲ್ಲಿ ಅಜ್ಜಿ ನಿರ್ಧರಿಸ್ತಾಳೆ. ಅದು ಸುಲಭಕ್ಕೆ ಮಾತಲ್ಲ, ಎಲ್ಲ 20-30 ವರ್ಷದ ಎಲ್ಲ ಕ್ರೀಡಾಪಟುಗಳು ಬಂದಿರ್ತಾರೆ, ಒಳ್ಳೆ ವೇಷಭೂಷಣಗಳನ್ನ ಹಾಕೊಂಡು ಡೈಲಿ ಓಡಿ ರೂಢಿ ಇರುತ್ತೆ. ಅಜ್ಜಿ ಯಾವುದೋ ಒಂದು ನೂಲು ಸೀರೆ ಉಟ್ಕೊಂಡು ಅವಾಯ್ ಚಪ್ಪಲಿ ಹಾಕೊಂಡು ಸೆರಗ್ ಸಿಗಿಸ್ಕೊಂಡು ಓಡಕ್ ಹೋಗ್ತಾಳೆ. ನಕ್ಕಿ ಬಿಡ್ತಾರೆ ಎಲ್ಲ, ಅಜ್ಜಿ ಕೈಲಿ ಸಾಧ್ಯನ ಬಿದ್ದೋಯ್ತಾಳೆ ಅರ್ಧ ಕಿಲೋಮೀಟರ್ಗೆ ಅಂತ ಆಡ್ಕೋತಾರೆ. ಅಜ್ಜಿಗೂ ಎಲ್ಲೋ ಒಂದ್ ಕಡೆ ಭಯ ಆಗ್ತದೆ, ಆದ್ರೂ ಕೂಡ ಅಜ್ಜಿ ಬಿಡೋದಿಲ್ಲ. ನಾನು ಈ ಓಟವನ್ನು ಓಡ್ಲೇಬೇಕು ಅಂತ ಓಡ್ತಾಳೆ. ಮಕ್ಕಳ ಸುಸ್ತಾಗಿ ಬಿದ್ದೋಗ್ತಾಳೆ, ಯಾರೋ ಸಹಾಯ ಮಾಡ್ತಾರೆ, ಎದ್ದೇಳ್ತಾಳೆ, ಚಪ್ಪಲಿ ಕಿತ್ತೋಗ್ತದೆ. ಹೋಗ್ತಾ ಹೋಗ್ತಾ ಕಾಲು ಹಿಡಿದು ರಕ್ತ ಬಂದ್ಬಿಡುತ್ತೆ. ಇನ್ನೇನು ಅಜ್ಜಿ ಉಸಿರೇ ಬಿಟ್ಬಿಟ್ಲೇನಪ್ಪ ಅನ್ನಂಗೆ ಅಂತ ಉಸಿರು ಬಿಡ್ತಾ ಇರ್ತಾಳೆ. ಅಷ್ಟೆಲ್ಲದರ ನಡುವೆನೂ ಕೂಡ ಅಜ್ಜಿ ನಿಲ್ಸೋದಿಲ್ಲ, ಆ ಓಟವನ್ನು ಓಡ್ಬಿಡ್ತಾಳೆ. ಮಕ್ಕಳು ಓಡಿ ಗೆದ್ದು ಬಿಡ್ತಾರೆ. ಈ ತರ ಎಲ್ಲ ಟಿವಿಯವರು ಬಂದು ಕೇಳ್ತಾರೆ, ಅಜ್ಜಿ ನಿಂಗೆ ಭಯ ಆಗ್ಲಿಲ್ವಾ, ಅಜ್ಜಿ ನಿಂಗೆ ಕೀಳರಿಮೆ ಬರ್ಲಿಲ್ವಾ, ಅಂತ ದೈಹಿಕವಾಗಿ ತುಂಬಾ ಪ್ರಬಲರಾಗಿರೋರ ಜೊತೆ ನನ್ಗೆ ಗೆಲ್ಲಕ್ಕಾಗಲ್ಲ ಅಂತ ಅನಿಸ್ತಿಲ್ವಾ, ಯಾರೋ ನಗ್ತಾರೆ ಅನ್ನಿಸ್ತಿಲ್ವಾ, ಈಗ ಸೋತೋದ್ರೆ ಆಡ್ಕೋತಾರೆ ಅಂತ ಅನಿಸ್ತಿಲ್ವಾ ಅಂತ 100 ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನೊಂದ್ ಕಡೆ, ಅಜ್ಜಿ ನಿಮ್ದು ಯೂಟ್ಯೂಬ್ ಅಲ್ಲಿ ಬರ್ತಿದೆ ನೋಡಜ್ಜಿ, ಪೇಪರ್ ಅಲ್ಲಿ ಬಂದಿದೆ ಫೋಟೋ ನೋಡಜ್ಜಿ ಅಂತ ಈ ತರ 100 ಪ್ರಶ್ನೆಗಳನ್ನ ಕೇಳ್ತಾರೆ. ಅಜ್ಜಿ ಒಂದೇ ಉತ್ತರವನ್ನ ಹೇಳ್ತಾರೆ, ನೋಡಪ್ಪ ನಂಗೆ ಪೇಪರ್ ಅಲ್ಲಿ ಬಂದ್ರೆಷ್ಟು ಬಿಟ್ರೆಷ್ಟು, ಯಾರೋ ಆಡ್ಕೊಂಡು ನಕ್ಕದಷ್ಟು, ನನ್ನ ಆಡ್ಕೊಂಡ್ರಷ್ಟಪ್ಪ, ನನಗೆ ನನ್ನ ಜೀವನ ಮುಖ್ಯ. ನಿಂಗೆ ಏನು ಪ್ರೇರಣೆ ಕೊಡ್ತು ಅಜ್ಜಿ ಓಡ್ಲಿಕ್ಕೆ ಅಂದ್ರೆ ಅಜ್ಜಿ ಹೇಳ್ತಾಳೆ, ನನ್ನ ಗಂಡ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ, ಡೆತ್ ಬೆಡ್ ಮೇಲೆ ಮಲಗಿದ್ದಾನೆ ಅವನು, ನಾನು 5,000 ಹೊಂದಿಸ್ಕೊಂಡು ಅವನಿಗೆ ಸರಿಯಾಗಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ನನ್ನ ಗಂಡ ಸತ್ತೋಗ್ಬಿಡ್ತಾನೆ. ನನ್ನ ಹತ್ರ ಇರೋದು ಒಂದೇ ಒಂದು ಅವಕಾಶ, ಈ 5,000 ರೂಪಾಯಿನ ದುಡಿದ್ರೆ ನಾನು ಪ್ರೈಸ್ ಅಂತ, ಅದರಲ್ಲಿ ನನ್ನ ಗಂಡನ ಉಳಿಸ್ಕೋಬಹುದು. ನಾನು ಹಾಕುವ ಪ್ರತಿ ಹೆಜ್ಜೆಯಲ್ಲಿ ನನ್ನ ಗಂಡ ನನ್ಗೆ ನೆನಪಿಗೆ ಬರ್ತಾ ಇದ್ದ, ಅವ್ನು ಸತ್ತೋಗ್ಬಿಟ್ರೆ ನಾನೇ ಬದುಕಿರ್ಬೇಕು. ಅಯ್ಯೋ ಓದಿ ಬಿದ್ದೋದು ಆಡ್ಕೊಳ್ಳಿ ಬಿಡಿ, ರಕ್ತವಂತ ಕಾಲಲ್ಲಿ ಬರ್ಲಿ ಬಿಡು, ಬೆಳ್ಳೆ ಹೋಗ್ಬಿಡ್ಲಿ, ಇನ್ನೂ ಮುಂದಕ್ಕೆ ಹೋಗಿ ಓಡ್ತಾ ಓಡ್ತಾ ಉಸಿರುಗಟ್ಟಿ ಸತ್ಯ ಹೋಗ್ಬಿಡ್ಲಿ ಬಿಡಪ್ಪ, ನಾನಿದ್ದೇನ್ ಮಾಡ್ಲಿ, ಗಂಡನೇ ಇದ್ದೆ, ಅವನಿಗೋಸ್ಕರ ಸತ್ಯ ಹೋಗ್ಬಿಡ್ತೀನಿ ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ಬದುಕಿ ಗೆದ್ರೆ ಗಂಡನಾರು ಉಳಿಸ್ಕೋಬೋದಾ ಅಂತ ತೀರ್ಮಾನಿಸ್ತೆ. ನಾನು ಹಾಕುವ ಪ್ರತಿ ಹೆಜ್ಜೆಯಲ್ಲಿ ನನ್ನ ಗಂಡನ ನೆನೆಸ್ಕೊಂಡೆ, ಹಾಗಾಗಿ ನಾನು ಈ ಓಟದಲ್ಲಿ ಗೆದ್ದೆ ಅಂತಾರೆ. ಎಲ್ಲೆಲ್ಲೂ ಹಸಿರು ಸಮೃದ್ಧಿ ಪೈರು, ಬೆಳೆಯುವ ಕಾಲವು ಹೋಯ್ತಲ್ಲ, ಬೆಳೆಯುವ ಕಾಲವು ಹೋಯ್ತಲ್ಲ, ಮಳೆಯಿಲ್ಲದೆ ಬೆಳೆದಿದ್ದ ಪೈರು ಒಣಗುವ ಕಾಲವು ಬಂತಲ್ಲ, ಒಣಗುವ ಕಾಲವು ಬಂತಲ್ಲ. ಹಸಿರೆಲೆ ಕೊಡುವುದು ಆಮ್ಲಜನಕವ ಜೀವಿಗಳೆಲ್ಲವೂ ಜೀವಿಸಲು, ಜೀವಿಗಳೆಲ್ಲವೂ ಜೀವಿಸಲು. ಹಣ್ಣೆಲೆ ಉದುರಿ ಗೊಬ್ಬರವಾಯಿತು ನಮ್ಮಯ ಬೆಳೆಗಳ ಪೋಷಿಸಲು, ನಮ್ಮಯ ಬೆಳೆಗಳ ಪೋಷಿಸಲು. ಕಾಡನ್ನು ಕಡಿಯುವ ನಾಡಿನ ಕಟುಕರೆ ಆಲಿಸಿರಿ ನನ್ನ ಲಾವಣಿಯ, ಆಲಿಸಿರಿ ನನ್ನ ಲಾವಣಿಯ. ನಾಡಿನ ಜೀವವೇ ಕಾಡಿನ ಮರಗಳು ಎನ್ನುತ್ತ ಸಾರುವ ಲಾವಣಿಯ, ಎನ್ನುತ್ತ ಸಾರುವ ಲಾವಣಿಯ. ಹೊಂಗೆಯ ಬೀಟೆಯ ತೆಂಗಿನ ತಾಳೆಯ ಮರಗಳ ಬೆಳೆಸಿರಿ ನಾಡಿನಲ್ಲಿ, ಹೊಂಗೆಯ ಬೀಟೆಯ ತೆಂಗಿನ ತಾಳೆಯ ಮರಗಳ ಬೆಳೆಸಿರಿ ನಾಡಿನಲ್ಲಿ, ಮರಗಳ ಬೆಳೆಸಿರಿ ನಾಡಿನಲ್ಲಿ. ಕನ್ನಡ ನಾಡಿದು ಗಂಧದ ಬೀಡಿದು ಎನ್ನುತ್ತ ಸಾರಿರಿ ವಿಶ್ವದಲ್ಲಿ, ಎನ್ನುತ್ತ ಸಾರಿರಿ ವಿಶ್ವದಲ್ಲಿ, ಎನ್ನುತ್ತ ಸಾರಿರಿ ವಿಶ್ವದಲ್ಲಿ, ಎನ್ನುತ್ತ ಸಾರಿರಿ ವಿಶ್ವದಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಸಮ್ಮುಖದಲ್ಲಿ ಶಿಕ್ಷಕರಿಗೆ ಕೃತಜ್ಞತಾ ಸಮರ್ಪಣಾ ಸಮಾರಂಭ ಅದ್ದೂರಿಯಾಗಿ ನಡೆಯಿತು.
ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಎಸ್ಸಿವಿಟಿ ಕಾಲೇಜ್ ಸಭಾಂಗಣದಲ್ಲಿ ಮೇ 25ರಂದು ಪ್ರೌಢ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಶಾಸಕರಾದ ಡಾಕ್ಟರ್ ಎನ್.ಟಿ. ಶಾಸಕರು ಕ್ಷೇತ್ರದ ಎಲ್ಲ ಪ್ರೌಢಶಾಲಾ ಶಿಕ್ಷಕರಿಗೆ ಹಾಗೂ ಶಿಕ್ಷಣ ಇಲಾಖಾಧಿಕಾರಿಗಳಿಗೆ ಸಿಬ್ಬಂದಿಗೆ ಕೃತಜ್ಞತೆ ಸಮರ್ಪಣೆ ಮತ್ತು ಗಣನೀಯ ಪ್ರಮಾಣದಲ್ಲಿ ಅಂಕ ಪಡೆದು ತಾಲೂಕಿಗೆ ಕೀರ್ತಿ ತಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬೃಹತ್ ಪ್ರಮಾಣದಲ್ಲಿ ಅಭಿನಂದನಾ ಸಮಾರಂಭ ಆಯೋಜಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕರು ಮಾತನಾಡಿ, ಎಲ್ಲರೂ ಸಕಾರಾತ್ಮಕ ಮನೋಭಾವ ಹೊಂದಬೇಕಿದೆ ಅಂದಾಗ ಮಾತ್ರ ಸರ್ವತೋಮು ಅಭಿವೃದ್ಧಿ ಸಾಧ್ಯ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಕೂಡ್ಲಿಗಿ ಹಿರೇಮಠ ಶಬ್ರ ಪ್ರಶಾಂತ್ ಸಾಗರ ಸ್ವಾಮೀಜಿ ಅವರು ಮಾತನಾಡಿದರು. ಪ್ರೌಢಶಾಲಾ ಶಿಕ್ಷಣದಲ್ಲಿ ಕೂಡ್ಲಿಗಿ ಕ್ಷೇತ್ರವು ರಾಜ್ಯದಲ್ಲಿ ಈ ಹಿಂದೆ 25ನೇ ಸ್ಥಾನದಲ್ಲಿತ್ತು. 2025-26ನೇ ಸಾಲಿನಲ್ಲಿ 10ನೇ ಸ್ಥಾನಕ್ಕೆ ಏರಿದೆ. ಎಸ್ಎಸ್ಎಲ್ಸಿ ಜಿಲ್ಲಾ ನೋಡಲ್ ಅಧಿಕಾರಿ ಹುಲಿಬಂಡಿ ಅವರನ್ನು ಶಾಸಕರು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದ ವೇದಿಕೆಯ ಸಾನ್ನಿಧ್ಯ ವಹಿಸಿದರು. ಅಂತಿಮವಾಗಿ ಶೈಕ್ಷಣಿಕ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆ ನೀಡುವ ಮೂಲಕ ಮತ್ತು ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳು ಒದಗಿಸುವುದು ಸೇರಿದಂತೆ ಶೈಕ್ಷಣಿಕ ಕ್ಷೇತ್ರದ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಕ್ಷೇತ್ರದ ಶೈಕ್ಷಣಿಕ ಹರಿಕಾರರು ಹಾಗೂ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈರೇಶ್ ಬೇವೂರರ ನೇತೃತ್ವದಲ್ಲಿ ಶಿಕ್ಷಣ ಇಲಾಖೆಯಿಂದ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದಿಂದ ಸನ್ಮಾನಿಸಿ ಗೌರವ ಸಲ್ಲಿಸಿ ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ ಟಿ. ನರಸಪ್ಪ, ನೌಕರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ, ಕಾರ್ಯಕ್ರಮದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 100 ಪ್ರೌಢಶಾಲಾ ಶಿಕ್ಷಕರು, ದಾಖಲು ಪ್ರಮಾಣದಲ್ಲಿ ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಪೋಷಕರು, ಶಿಕ್ಷಣ ಇಲಾಖೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಮಕ್ಕಳಿಗೆ ವಿದ್ಯೆ ಕಲಿಸುವುದರ ಜೊತೆಗೆ ಅವರಿಗೆ ನೈತಿಕ ಶಿಕ್ಷಣವನ್ನು ಕೂಡ ಹೇಳ್ಕೊಡ್ಬೇಕಾಗಿದೆ. ನಿರ್ಮಾಣದಲ್ಲಿ ಮಕ್ಕಳು ಗಲಾಟೆ ಮಾಡಿದ್ರೆ ಅಥವಾ ಯಾರು ಬೈದರೆ, ಅವಕಾಶ ಸೌಕರ್ಯಗಳಿಂದ ಬೈದರೆ, ಹೊಡೆದಾಡಿದ್ರೆ ನಮ್ಮ ಹಲವಾರು ಶಿಕ್ಷಕರು ಅದನ್ನ ಏನು ತೆರೆ ಹಾಕಲ್ಲ, ಸುಮ್ಮನೆ ಬಿಡ್ತಾರೆ. ಆದ್ರೆ ಅದನ್ನ ತಿಳಿ ಅವರಿಗೆ ಒಂದು ಬುದ್ಧಿವಾದವನ್ನು ಹೇಳೋದು ಯಾಕೆ ಹೇಳಿದೆ ಅಂತ ಅದು ನಿಮ್ಮ ಕೈಲಿದೆ. ಅದಕ್ಕೆ ಶಾಸಕರು ಅದನ್ನು ಗಮನಿಸಿ ಆ ಮಕ್ಕಳಿಗೆ ಯಾವ ತರ ಇರಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕಲಿಸಿ ಎನ್ನುವಂತಹ ಭಾವವನ್ನು ಅವರು ವ್ಯಕ್ತಪಡಿಸಿದರು. ನಿಜಕ್ಕೂ ಕೂಡ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡಬೇಕು ಎನ್ನುವಂತಹ ಮಾತನ್ನು ಹೇಳ್ತಾ, ಇವತ್ತೇನು ತಾಲೂಕಿಗೆ ಹೆಮ್ಮೆ ತಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ನನಗೆ ಗೊತ್ತಿರಾಗ ಈ ಜಗತ್ತಲ್ಲಿ ಬಹಳ ಶ್ರೇಷ್ಠವಾದ ಸಂಪತ್ತು ಅದು ಇದೆ. ನಚೋರಾಹಾರಂ ನ ಪ್ರಾಪ್ತುಭಾಜ್ಯಂ ನಚಭಾರಕಾಲೇ ಕೃತೆ ಬದ್ಧದೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯೆ ಎನ್ನುವಂಥದ್ದು ಮಾತ್ರ ಶ್ರೇಷ್ಠ. ವಿದ್ಯೆ ಇರತಕ್ಕಂಥದ್ದು ಮಾತ್ರ ನಮ್ಮ ಜೊತೆಗೆ ನಾವು ಎಲ್ಲಿ ತನಕ ಇರ್ತೇವೆ, ಉಸಿರು ಇರೋ ತನಕೂ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಯಾವುದಂತ ಅದು ವಿದ್ಯೆ. ಅದಕ್ಕೆ ನೀವು ಬೆಲೆ ಕೊಡ್ರಿ, ಅದನ್ನು ನೀವು ಕಲಿತುಕೊಳ್ರಿ. ಆ ವಿದ್ಯೆಯನ್ನು ನೀವು ಯಾವತ್ತೂ ಕೂಡ ಸಂಪಾದಿಸ್ತೀರಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ. ಶುಭ ನಮ್ಮ ವಿಜಯನಗರ ಜಿಲ್ಲೆ ಸಾಮಾಜಿಕ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳಿಕ್ಕೆ ನಾನು ಬಹಳ ಸಂತೋಷಪಡ್ತೇನೆ. ಕಳೆದ ವರ್ಷದ ಸಾಮಾನ್ಯವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಇಲಾಖೆ ಹಾಕಿಕೊಳ್ಳುವುದರ ಮೂಲಕ ಈ ಒಂದು ಫಲಿತಾಂಶ ಬರಲಿಕ್ಕೆ ಮೂಲ ಕಾರಣವಾಗಿದೆ. ಆಯಾ ತಾಲೂಕುಗಳ ವಿಧಾನಸಭಾ ಕ್ಷೇತ್ರದ ಶಾಸಕರ ಜೊತೆಗೆ ನಾವು ಶಿಕ್ಷಕರ ಸಭೆಗಳನ್ನು ಮಾಡಿದ್ದೇವೆ, ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆಗಳನ್ನು ಮಾಡಿದ್ದೇವೆ, ಸಿಒರ ಜೊತೆಗೆ ಸಭೆಗಳನ್ನು ಮಾಡಿದ್ದೇವೆ, ಬಿಒ ಹಂತದಲ್ಲಿ ಸಭೆಗಳನ್ನು ಮಾಡಿದ್ದೇವೆ ಮತ್ತು ಈ ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರ ಸಭೆಗಳನ್ನು ಮಾಡುವುದರ ಮೂಲಕ ಫಲಿತಾಂಶ ಬಗೆಗೆ ಬಹಳ ಒತ್ತಡ ಕೊಟ್ಟಿದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೇಕಡ 96 ಫಲಿತಾಂಶವನ್ನು ಪಡೆದಿರುವುದರಿಂದ ವಿಜಯನಗರ ಜಿಲ್ಲೆ 1ನೇ ಸ್ಥಾನದಲ್ಲಿದೆ. ರಾಜ್ಯಕ್ಕೆ 10ನೇ ಸ್ಥಾನದಲ್ಲಿದೆ, ಕಲ್ಯಾಣ ಕರ್ನಾಟಕದಲ್ಲಿ 1ನೇ ಸ್ಥಾನದಲ್ಲಿದೆ. ನಾವು ಕಳೆದ ವರ್ಷ 40+ ವಿಜಯಗಳನ್ನು ಮುಗಿದುಕೊಂಡು ಈ ಫಲಿತಾಂಶವನ್ನು ಪಡೆದುಕೊಂಡ್ವಿ. ಅಂದರೆ ಯಾವುದೇ ಮಗು ಕನಿಷ್ಠ ಕಲಿಕೆ ಇರ್ತಕ್ಕಂಥ ಮಗು 40 ಅಂಕಗಳನ್ನು ಪಡೆದು ಪಾಸ್ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ 40+ ವಿಜಯವನ್ನು ನಾವು ಮುಗಿದುಕೊಂಡು ಅದನ್ನು ಎಲ್ಲ ರೀತಿಯಲ್ಲಿ ಮಕ್ಕಳಿಗೆ ಎದುರಿಸುವ ಮೂಲಕ ಫಲಿತಾಂಶ ಹೆಚ್ಚಳಕ್ಕೆ ಕಾರಣವಾಯಿತು. ಈ ವರ್ಷ 80+ ವಿಜಯಗಳನ್ನು ಮುಗಿದುಕೊಂಡು SSLC ಮಗು ಕನಿಷ್ಠ 80 ಅಂಕಗಳನ್ನು ಕಲಿಯಬೇಕು ಅಂತಕ್ಕಂಥ ಒಂದು ವಿಷಯದಿಂದ ನಾವು
ಜಿಲ್ಲಾ ಮಟ್ಟದ MRP ಪ್ರಗತಿಯನ್ನು ಕೂಡ ನಾವು ಈ ವಾರದಲ್ಲಿ ಹಮ್ಮಿಕೊಂಡು ಒಟ್ಟಾರೆ ಫಲಿತಾಂಶ ಈ ಸಭೆ ನಮ್ಮ ವಿಜಯಕ್ಕೆ ನೋಡುವಂತಕ್ಕಂಥ ಧ್ಯೇಯವಾಗಿ ಇಟ್ಕೊಂಡು ಫಲಿತಾಂಶ ಬರಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರು ಸಹ ನಮ್ಮ ಇಲಾಖೆಗೆ ಸ್ವತಃ ಅವರೇ ಆಗಿರುವುದರಿಂದ ನಮ್ಮ ಇಲಾಖೆಗೆ ಅತಿ ಹೆಚ್ಚಿನ ಒಂದು ನೆರವು ನಾವು ನೀಡ್ತಾ ಇದ್ದಾರೆ. ಹಾಗಾಗಿ ನಾವು ಇಲಾಖೆಯ ಮುಖ್ಯಸ್ಥರಾಗಿ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಫಲಿತಾಂಶಕ್ಕೆ ಬಹಳ ಮುಖ್ಯವಾಗಿ ಕಾರಣವಾಗಿರ್ತಕ್ಕಂಥದ್ದು ಇಲಾಖೆಯ ಅಧಿಕಾರಿಗಳು ಮಾತ್ರವೇ ಅಲ್ಲ. ಯಾಕಂದ್ರೆ ನಾವು ವಿದೇಶವನ್ನು ಮಾತ್ರ ನೀಡ್ತೇವೆ, ಅದು ನಿಜವಾಗಿ ಅದನ್ನ ಪರಿಶುದ್ಧಗೊಳಿಸುವುದು ನಮ್ಮ ಎಲ್ಲ ಶಿಕ್ಷಕರಿಂದ ಆ ಶಿಕ್ಷಕರಿಂದ ಏನು ಶ್ರಮ ಪಟ್ಟಿದ್ದಾರೆ ಆ ಶ್ರಮಕ್ಕೆ ಪ್ರತಿಫಲ ಇವತ್ತು ಸಂದಿದೆ ಅಂತಕ್ಕಂಥದ್ದು ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಬರೀ ವಿದೇಶವನ್ನು ಕೊಡ್ತೀವಿ, ವಾಸ್ತವಿಕವಾಗಿ ಆ ವಿದೇಶಗಳನ್ನ ತರಗತಿಯ ಕೊಠಡಿಗಳಲ್ಲಿ ಜಾರಿ ಇರತಕ್ಕಂಥದ್ದು ತಾವುಗಳೇ ಆಗಿದ್ದೀವಿ. ನಮ್ಮ ವಿದೇಶಗಳನ್ನ ಭಾಷಿದ್ದೀವಿ, ಫಲಿತಾಂಶ ಬರಲಿಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಿದ್ದೀರಿ ಅಂತಕ್ಕಂಥ ಮಾತನಾಡಿದ ಮತ್ತೆ ತಮ್ಮೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ವರ್ಷ ಈಗಾಗಲೇ ಹೇಳಿದಂಗೆ 80+ ವಿಷನ್ ಅಂತ ಒಂದು ಕಾರ್ಯಕ್ರಮವನ್ನು ಒಂದು ಯೋಜನೆಯನ್ನು ನಾವು ಮಾಡಿ ನಮ್ಮ ಹಿರಿಯ ಪ್ರೊಫೆಸರ್ ಶೇಕಡ 100ರಷ್ಟು ಬರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ವಿಷಯವನ್ನು ಹೇಳಿರ್ತಕ್ಕಂಥ ನಮ್ಮ ಶಾಸಕರು ಅವರು ಈ ಸಂದರ್ಭದಲ್ಲಿ ತಿಳಿಸಿ ನನಗೆ ಒಂದು 4 ಮಾತುಗಳನ್ನು ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಮತ್ತು ವಿಶೇಷವಾಗಿ ನಮ್ಮ ಸ್ವಾಮೀಜಿಗಳು ಈಗ ನಾನು ಎಲೆಕ್ಷನ್ಗೆ ಮುಂಚೆ ಪ್ರತಿಯೊಂದು ಕ್ಯಾಂಪ್ಗೆ ನಾನು ಒಂದಿಸಲು ಹೋಗಿ ಕರೆದಿಲ್ಲ, ಫೋನ್ ಮಾಡಿದ್ರೆ ಸಾಕು ಬಂದು ನನ್ನ ಜೊತೆಗಿದ್ರು. ಎಲೆಕ್ಷನ್ ಆದಮೇಲೆ ಒಂದಿನ 2 ಸಲ ಮಠಕ್ಕೆ ಹೋಗಿದ್ದೀನಿ, ಒಂದಿನ 2 ಸಲ ಮಠ ಫೋನಲ್ಲಿ ಮಾತಾಡಿದ್ದೀನಿ. ನನಗೆ ಸಮಯನೇ ಆಗೋದಿಲ್ಲ. ನನಗೆ ಏನಾದರೂ ಒಂದು ಕೆಲಸ ಹಚ್ಕೊಂಡ್ರೆ ಮುಖ್ಯವಾಗಿ ಬಿಡೋದಿಲ್ಲ, ತುಂಬ ಫೋಕಸ್ ತೆಗಿತೀನಿ. ನಾನು ಜೊತೆಗೆ ಏನಾದ್ರು ಸುತ್ತಮುತ್ತಲಿರೋದು ಮಾಡ್ಬಿಡ್ತೀನಿ ಅಂತ ಒಂದು ನಮ್ಮ ಬಗ್ಗೆ ಅಷ್ಟು ಗೌರವ ಇಟ್ಕೊಂಡು ಮತ್ತೆ ಅಷ್ಟು ನಮ್ಮ ಬಗ್ಗೆ ಹೋರಾಡಿ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಯಾವಾಗಲೂ ನಮ್ಮ ತಾಲೂಕಿನ ಬಗ್ಗೆ ನನಗೆ ಉತ್ತಮ ಸಲಹೆ ನೀಡ್ತಕ್ಕಂಥ ಹಿರೇಮಠ ಸ್ವಾಮಿಗಳು ಕೂಡ ಇವತ್ತು ಬಂದಿದ್ದಾರೆ. ಮತ್ತು ಎಲ್ಲ ನಮ್ಮ ಪದ್ಮನಾಭರಾಗಿರ್ಬೋದು, ನಮ್ಮೆಲ್ಲ ರಿಟೈರ್ಡ್ ಜೊತೆಗಿರೋರು ಎಲ್ಲ ರೀತಿಯ ಕೊಡುಗೆ ಕೊಡ್ತಾರೆ. ಇವೆಲ್ಲರನ್ನು ಇನ್ನೂ ಒಂದು ಉತ್ತಮ ಒಂದು ಕೂಲಿ ನಿರ್ಮಾಣ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಸಹಕಾರ ನೀಡಬೇಕು ಅಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ವಂದೇ ಮಾತರಂ ರಿಜಿ ರುಷ್ಪೇಂದ್ರಪ್ಪ ಕೂಡ್ಲಿಗಿ. ಕೇರ್ಪೇಟೆ ತಾಲೂಕಿನ ಗದ್ದೆಹೊಸೂರು ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ಮನೆ ಮೇಲ್ಚಾವಣಿ ನೆಲಸಮ, ಬಡ ಕುಟುಂಬ ಬೀದಿ ಪಾಲು. ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಳ್ಳು ಹೋಬಳಿಯ ಗದ್ದೆಹೊಸೂರು ಗ್ರಾಮದಲ್ಲಿ ಅಬ್ಬರಿಸಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಮಂಜುಳ ಎಂಬುವರ ವಾಸದ ಮನೆಯು ಮೇಲ್ಚಾವಣಿ ಸಂಪೂರ್ಣ ಕುಸಿದು ಬಿದ್ದು ಅಪಾರ ಹಾನಿಯಾಗಿದೆ. ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿರುವುದರ ಜೊತೆಗೆ ಕಳೆದ ವರ್ಷ ಸುಮಾರು 5 ಲಕ್ಷ ಖರ್ಚು ಮಾಡಿ ನಿರ್ಮಿಸಿ ವಾಸವಿದ್ದ ಮಂಜುಳ ಅವರ ಕುಟುಂಬ ಸಂಜೆ 5 ಗಂಟೆಗೆ ಸುಮಾರಾಗಿ ಏಕಾಏಕಿ ಬೀಸಿದ ಬಿರುಗಾಳಿ ಹಾಗೂ ಗುಡುಗು ಮಿಂಚಿನ ಆರ್ಭಟದೊಂದಿಗೆ ಮಳೆ ಅಬ್ಬರಕ್ಕೆ ಮನೆಯ ಮೇಲ್ಚಾವಣಿ ಸಂಪೂರ್ಣವಾಗಿ ನೆಲಸಮಗೊಂಡಿದೆ. ಘಟನೆ ನಡೆದಾಗ ಮಂಜುಳ ಪತ್ನಿ ವೆಂಕಟೇಶ್ ಸೇರಿದಂತೆ ಕುಟುಂಬ ಮನೆಯೊಳಗಿದ್ದರು. ಅದೃಷ್ಟವಶಾತ್ ಮೇಲ್ಚಾವಣಿ ಬೀಳದಂತೆ ಹೊರಗೆ ಓಡಿ ಬಂದಿದ್ದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಮನೆಯಲ್ಲಿದ್ದ ದವಸ ಧಾನ್ಯ, ಬಟ್ಟೆ, ಪಾತ್ರೆ, ಪಗಡೆ ಸೇರಿದಂತೆ ದಿನ ಬಳಕೆಯ ವಸ್ತುಗಳು ಮಳೆ ನೀರಿನಲ್ಲಿ ನೆನೆದು ಹಾನಿಗೊಳಗಾಗಿದೆ. ಸದ್ಯ ಮನೆ ಕಳೆದುಕೊಂಡು ಕಂಗಾಲಾಗಿರೋ ಬಡ ಕುಟುಂಬ ಪಕ್ಕದ ಮನೆಯಲ್ಲಿ ಆಶ್ರಯ ಪಡೆದಿದೆ. ಮಳೆಯಿಂದ ನೆಮ್ಮದಿಯಿಂದ ಇರೋಕೆ ಮನೆ ಇಲ್ಲದಂತಾಗಿದೆ. ಸರ್ಕಾರ ತಕ್ಷಣ ಪರಿಹಾರ ನೀಡಬೇಕು ಎಂದು ಮಂಜುಳಾ ಕಣ್ಣೀರಿಟ್ಟು ಮನವಿ ಮಾಡಿದ್ದಾರೆ. ನಾವು ತುಂಬಾ ಬಡವರು, ಈ ತರ ಮನೆ ಕಟ್ಟಿದ್ದೋ, ಈಗ ತರ ಸ್ವಲ್ಪ ಕಟ್ಟಿದ್ದೋ, ಈ ತರ ಗಾಳಿ ಮಳೆ ಬಂದು ಬಿದ್ದೋಗೈತೆ. ಏನೋ ನಮಗೆ ಸರ್ಕಾರದಿಂದ ಪರಿಹಾರ ಮಾಡಿಕೊಡಿ. ಯಾವುದೋ ಒಂದು ಸ್ವಲ್ಪ ನೀವು ಎಲ್ಲ ನೋಡಿ, ಕಷ್ಟ ಸುಖ ಎಲ್ಲ ನೋಡಿ ಇದು ಮಾಡ್ಬೇಕು ಸರ್. ನಾವು ಕೂಲಿ ಮಾಡ್ಕೊಂಡು ಸಂಪಾದನೆ ಮಾಡೋದು ಸರ್. ನಾವು ಯಾವುದೊಂದು ಹೆಲ್ಪ್ ಇಲ್ಲ ಇಲ್ಲಿ. ಕೂಲಿ ಮಾಡ್ಕೊಂಡು ತಿನ್ನೋರು ನಾವು. ಕೂಲಿ ಮಾಡ್ಕೊಂಡು ಕಷ್ಟ ಸುಖದಲ್ಲಿ ಇದು ಮಾಡೋ ಸರ್. ನೋಡಿ ಸ್ವಲ್ಪ ಹೆಲ್ಪ್ ಮಾಡಿ. ಎಲ್ಲ ನಮ್ಮನ್ನು ಬಡವರು, ನಮ್ಗೆ ಏನೂ ಇಲ್ಲ ಸರ್. ಸ್ವಲ್ಪ ಹೆಲ್ಪ್ ಅನ್ನೋದು ನೀವು ಸ್ವಲ್ಪ ಏನೋ ಯಾವಾಗ ಆಗಿದೆ ಇದು? 4 ಗಂಟೆ ಮೇಲ್ಪಟ್ಟು ಸಹ 4 ಗಂಟೆ ಇಲ್ಲ. ನಿಮ್ಮ ಹೆಸರು? ತಮ್ಮ ಹೆಸರು? ಹೊಲ ಜಮೀನು ಅಂಥದ್ದಿಲ್ಲ ಸರ್ ನಮಗೆ. ಯಾವುದಿಲ್ಲ ಸರ್. ಬರೀ ಕೂಲಿ ಮಾಡ್ಕೊಂಡು ತಿನ್ನೋದು ಅಷ್ಟೇ. ನಮ್ಮದು ಗ್ರಾಂಟ್ ಮನೆಗಳು ಕೊಟ್ಟವ್ರು ಅಷ್ಟೇ.
ನಿಮ್ಮ ಹೆಸರೇನಂತ? ಮಂಜುಳಾ ವೆಂಕಟೇಶ್ ಅಂತ. ನ್ಯೂಸ್ ಸಂಗಮಕ್ಕಾಗಿ ಮನು ಮಾಕವಳ್ಳಿ, KR-ಪೇಟೆ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ವರದಕ್ಷಿಣೆ ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಮಾಜವನ್ನು ಕಾಡುತ್ತಿರುವ ಪ್ರಮುಖ ಪಿಡುಗುಗಳಾದ ಬಾಲ್ಯ ವಿವಾಹ ಹಾಗೂ ವರದಕ್ಷಿಣೆ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಅಣ್ಣಪ್ಪ ಹೆಗ್ಡೆರವರು ತಿಳಿಸಿದರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಬೆಳಗಾವಿ, ಶಿಶು ಅಭಿವೃದ್ಧಿ ಯೋಜನೆ ಅಥಣಿ ಹಾಗೂ ಭರವಸೆ ಬೆಳಕು ಫೌಂಡೇಶನ್ ಅಥಣಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ವರದಕ್ಷಿಣೆ ನಿಷೇಧ ಕಾಯ್ದೆ ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕುರಿತು ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಖ್ಯಾತ ವಕೀಲರಾದ ಶ್ರೀ ಅಮೋಘ ಸಿದ್ದಿ ಕೊಬ್ರಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಥಣಿ PSI ಸಾಹೇಬರಾದ ಶ್ರೀ ಗಿರಿಮಲ್ಲಪ್ಪ ಉಪ್ಪಾರ, ಮಾನವ ಹಕ್ಕುಗಳ ಆಯೋಗದ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಅಶೋಕ ಕೆಂಗನವರ, ಮಾನವ ಹಕ್ಕುಗಳ ಆಯೋಗದ ತಾಲೂಕು ಅಧ್ಯಕ್ಷರು ಹಾಗೂ ಭರವಸೆ ಬೆಳಕು ಸದಸ್ಯರಾದ ಶ್ರೀಮತಿ ಗೀತಾ ಮಡ್ಡಿ, ತಾಲೂಕು ಉಪಾಧ್ಯಕ್ಷರಾದ ಶ್ರೀಮತಿ ಸವಿತಾ ಕಂಬಾಳೆ ಅವರು ಸೇರಿದಂತೆ ಸಮಾಜದ ಪ್ರಮುಖ ಮುಖಂಡರು, ಇಲಾಖೆಯ ಸಿಬ್ಬಂದಿಗಳು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಂಸ್ಥೆಗಳು ಹೇಗೆ ಕೆಲಸ ಮಾಡ್ತಾರೆ ಅಂದರೆ ಸಂಸ್ಥೆ ಮರವಾಗಿ ಬೆಳೆಯುತ್ತೆ. ಬಟ್ ಆ ಮರದ ಕೆಳಗಡೆ ನೆರಳು ಪಡ್ಕೊಂಡು ಅಲ್ಲಿ ಬಂದು ಆ ಮರದ ಏನು ಅವಕಾಶಗಳನ್ನು ಕೊಡ್ಕೋತಲ್ಲ ಅವ್ರದ್ದು ಶ್ರಮ ಭಾಳ ಮುಖ್ಯ. ಬಂದುವ ಟ್ರೈನಿಂಗ್ ತೊಗೊಂಡುವ ಮತ್ತೆ ಮನೆಗೆ ಹೋಗುವ ನಮ್ಮ ಕೆಲಸ ನಾವೇ ಮಾಡುವಾಗ ಆಗುತ್ತೆ. ನಂಬೋದಿಲ್ಲ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಷ್ಟ್ರ ಭಾರತ. ಪ್ರಪಂಚದಲ್ಲಿ ಅತಿ ಹೆಚ್ಚು ಉದ್ಯಮಿ ಇರುವುದು ಭಾರತ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಹಿಳಾ ಉದ್ಯಮಿಗಳು ಪ್ರಪಂಚದಲ್ಲಿ ಅತಿ ಹೆಚ್ಚು. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ಮಾಲ್ದಾರೆಯಲ್ಲಿ ರೈತ ಉತ್ಪಾದಕರ ಸಂಘಟನೆಯನ್ನ ಉದ್ಘಾಟನೆ ಮಾಡಲಾಯಿತು. KR-ಪೇಟೆಯಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಸಮ್ಮುಖದಲ್ಲಿ ಶಿಕ್ಷಕರಿಗೆ ಕೃತಜ್ಞತಾ ಸಮರ್ಪಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್ ಗುಬ್ಬಳಿ. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್. ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, LKG ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು UKG ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650.